ಹಾಯ್ ಹಲೋ ನಮಸ್ಕಾರ. ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ. ಇವತ್ತು ಬಾಣಂತಿಯರಿಗಾಗಿ ನಾನು ಉದ್ದಿನಬೇಳೆ ಲಡ್ಡು ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನಾನು 2 ಪಾವಷ್ಟು ಉದ್ದಿನಬೇಳೆ ತಗೊಂಡು ಚೆನ್ನಾಗಿ ತೊಳೆದ್ಬಿಟ್ಟು 2 ಬಟ್ಟೆ ಕಾಟನ್ ಬೇಲಲ್ಲಿ ಇದು ಒಣ ಹಾಕಿದ್ದೆ 1 ದಿನದಷ್ಟು. ಇವಾಗ ಇದು ಹುರ್ಕೋಬೇಕು. ಹಾಗೆ ಏನೇನು ಪದಾರ್ಥಗಳು ಬೇಕು ನೋಡೋಣ. ಗೋಡಂಬಿ 3/4 ಕಪ್ ತಗೊಂಡಿದ್ದೀನಿ ಈ ಕಪ್ಪಲ್ಲಿ. ಹಾಗೆ ಒಣ ದ್ರಾಕ್ಷಿ ಅದು 3/4 ಕಪ್ಪು. ಬಾದಾಮಿನೂ 3/4 ಕಪ್ ತಗೊಂಡಿದ್ದೀನಿ. ಇದು ಒಣ ಕೊಬ್ಬರಿಗೆ ನಾನು ಒಣ ಕೊಬ್ಬರಿಗೆ ಒಂದು 3 ಏಲಕ್ಕಿ ಹಾಕಿ ಈ ಥರ ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ನಾವು ಪಲ್ಯ ಎಲ್ಲ ತಿಂತೀವಲ್ಲ ಆ ಕಪ್ಪಲ್ಲಿ. ಮತ್ತು ಬೆಲ್ಲ ನಾನು 3/4 ಪಾವಷ್ಟು ತಗೊಂಡಿದ್ದೀನಿ. ಇಲ್ಲಿ ನೋಡಿ ಈ ಚೆನ್ನಾಗಿ ಅದ್ಬಿಟ್ಟು ಈ ಥರ ಅದಮೆ ತಗೊಂಡಿದ್ದೀನಿ. ಈ ಪಾವಲ್ಲಿ ನಾನು 2 ಗ್ಲಾಸಷ್ಟು ಉದ್ದಿನಬೇಳೆ ಕೂಡ ತಗೊಂಡಿರೋದು. ಮತ್ತು ತುಪ್ಪ, ಮತ್ತು ಇದು ಅಂಟು ಗೂಂದು ಅಂತಾರೆ ಇದಕ್ಕೆ, ಅಂಟು ತಗೊಂಡಿದ್ದೀನಿ. ಇದು 50 ಗ್ರಾಮು ನಾನು ಜೆಪ್ಟೋ ಮಾಡಿಸ್ಕೊಂಡಿದ್ದೆ. ಇದು 33 ರೂಪಾಯಿ, ಇದು 50 ಗ್ರಾಮು. ಬರೀ ನೋಡೋಣ ಹೇಗೆ ಮಾಡೋದು ಅಂತ. ಒಣಸಿ ಬಾಣಲಿ ಇಟ್ಟಿದ್ದೀನಿ. ಬಾಣಲಿಗೆ ಈ ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಉದ್ದಿನಬೇಳೆ ಕೆಂಪು ಹುರ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಕೆಂಪು ಹುರ್ಕೊಳ್ಳೋಣ. ಇದು ಬೇಳೆ ತಿರುಗಿಸ್ತಾನೆ ಇರಬೇಕು, ಇಲ್ಲಾಂದರೆ ಕೆಳಗಡೆ ಸೀದೋಗ್ಬಿಡುತ್ತೆ. ಘಮ ಅಂತ ಸ್ಮೆಲ್ ಬರುತ್ತೆ, ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ತಾನೆ ಇರಬೇಕು. ಆಲ್ರೆಡಿ ಕಾಳು ಸ್ವಲ್ಪ ಕೆಂಬಣಿಗೆ ಬರ್ತಾ ಇದೆ. ಈಗ ಬೇಳೆ ಕೆಂಪಾಗಿದೆ, ಘಮ ಅಂತ ವಾಸನೆ ಬರ್ತಾ ಇದೆ. ಸ್ವಲ್ಪ ಒಂಚೂರು 4-5 ಕಾಳು ತಗೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡು ಬಿಸಿ ಇದೆಯಲ್ವ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ತಿಂದು ನೋಡಬೇಕು, ಕುಟುಂಬ ಅನ್ನಬೇಕು, ಆವಾಗ ಆಗಿದೆ ಅಂತ. ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು. ನೋಡಿ, ತಿಂದು ಈ ಥರ ಸೌಂಡ್ ಬರಬೇಕು. ಬಾಯಲ್ಲಿ ಹಾಕ್ಕೊಂಡ್ರೆ ಈ ಥರ ಸೌಂಡ್ ಬರಬೇಕು. ಅಲ್ಲಿವರೆಗೂ ಫ್ರೈ ಮಾಡಬೇಕು. ಇದಾಗಿದೆ. ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾಗ್ಬಿಡ್ತೀನಿ. ಇದು ನಾನು ಉದ್ದಿನಬೇಳೆ 1 ಪ್ಲೇಟಿಗೆ ತಗೊಂಡಿದ್ದೀನಿ ತಣ್ಣಗಾಗೋಕ್ಕೆ. ಈಗ ಅದೇ ಬಾಣಲಿಗೆ ನಾನು 5 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತೀನಿ. 4, 5 ನೋಡಿ, ಪುರಿ ಉಬ್ಬಲ್ವಾ ಆ ಥರ ಉಬ್ಬುತ್ತೆ ಇದು. ನೋಡಿ ಹೆಂಗೆ ಉಬ್ತಾ ಇದೆ ಅಂತ. ಇದು ಫ್ಲೇಮು ಲೋಲ್ ಇಟ್ಕೊಳ್ಳಿ. ಪೂರಿ ಉಬ್ಬುತ್ತಲ್ಲ ಆ ಥರ ಉಬ್ಬುತ್ತೆ ಇದು. ನಾನು 100 ಗ್ರಾಮಷ್ಟು ಹಾಕ್ಕೊಂಡಿದ್ದೀನಿ. ಅರ್ಧ kg ಉದ್ದಿನಬೇಳೆ ತಗೊಂಡಿದ್ದೀನಿ. ಹೆಂಗೆ ಉಬ್ಬಿದೆ ಅಂತ. ಉದ್ದಿನಬೇಳೆ ಜಾಸ್ತಿ ಮಾಡಬೇಕು ಅಂದರೆ, ಈ ಉಂಡೆ ಜಾಸ್ತಿ ಮಾಡಬೇಕು ಅಂದರೆ ಇದೇ ಡಬಲ್ ಕ್ವಾಂಟಿಟಿ ಹಾಕ್ಕೊಂಡ್ರೆ ಸಾಕು. ಜಾಸ್ತಿ ಉದ್ದಿನಬೇಳೆ ಇದೆ ಅಂದರೆ ನಾವು ಮಿಲ್ಗೆ ಹಾಕಿಸ್ಕೊಂಡು ಬರ್ಬೋದು. ಇದು ಅರ್ಧ kg ಮನೆಯಲ್ಲೇ ಮಾಡ್ಕೊಳ್ಬೋದು. ಇದು ಸ್ವಲ್ಪ ತುಂಬ ಪೌಡ್ರ್ ಮಾಡ್ಕೋಬಾರ್ದು. ಉದ್ದಿನಬೇಳೆ ತುಂಬ ಪೌಡ್ರ್ ಮಾಡ್ಕೊಳ್ಬಾರ್ದು, ತೆರಿಯಾಗಿ ಪೌಡ್ರ್ ಮಾಡ್ಕೋಬೇಕು. ಈಗ ಇದಾಗಿದೆ, ತೆಗಿತಾ ಇದ್ದೀನಿ. ನಿಮಗೆ ಉದ್ದಿನಬೇಳೆ ಉಂಡೆ ಜಾಸ್ತಿ 1 kg ಅಷ್ಟು ಮಾಡಬೇಕಂದ್ರೆ ಇದೇ ಅಳತೆ ಡಬಲ್ ಮಾಡಿಕೊಂಡ್ರೆ ಸಾಕು. ಒಂದು kg 2 kg ಮಾಡಬೇಕಂದ್ರೆ ನೀವು ಮಿಲ್ಗೆ ಹಾಕಿಸ್ಕೊಂಡು ಬರ್ಬೋದು, ಪೌಡ್ರ್ ಮಾಡ್ಕೊಂಡು ಬರ್ಬೋದು. ಆದರೆ ಸ್ವಲ್ಪ ತೆರಿಯಾಗಿ ಮಾಡಿದ್ರೆ ಇದು ಚೆನ್ನಾಗಿರೋದು. ಇದೆಲ್ಲ ನಾನು ತೆಗಿತಾ ಇದ್ದೀನಿ. ಫ್ಲೇಮು ಲೋಲ್ ಇಟ್ಟಿದ್ದೀನಿ ನಾನು. ಈಗ ನಾನು ಇದಕ್ಕೆ ದ್ರಾಕ್ಷಿ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಫ್ರೈ ಮಾಡ್ಕೋಬೇಕು. ಹಾಗೆ ಗೋಡಂಬಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಬಾದಾಮಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಈ ಕಪ್ಪಲ್ಲಿ 3/4 ಕಪ್ಪಷ್ಟು ತಗೊಂಡಿದ್ದೀನಿ. ಈಗ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಬಾದಾಮಿ ಮತ್ತು ಗೋಡಂಬಿ ಎಲ್ಲ ಕೆಂಪಾಗಿದೆ. ಇವಾಗ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಇದು ತಣ್ಣಗಾಗ್ಬಿಡ್ತೀನಿ. ಅಷ್ಟರಲ್ಲಿ ಉದ್ದಿನಬೇಳೆ ಪೌಡ್ರ್ ಮಾಡ್ಕೊಳ್ಳೋಣ. ನಾನು ಜಾರ್ ತಗೊಂಡಿದ್ದೀನಿ. ಜಾರ್ಗೆ ಇದು ಹಾಕ್ಕೊಳ್ಳೋಣ. ಉದ್ದಿನಬೇಳೆ ಹಾಕ್ಕೊಂಡು
ಪೌಡ್ರ್ ಮಾಡ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ಪೌಡ್ರ್ ಆಗಬೇಕು. ಈ ಥರ ತೆರಿಯಾಗಿರಬೇಕು ನೋಡಿ. ನಾನು ಇವಾಗ ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡ್ಕೊಂಡಿದ್ದೆನಲ್ಲ ಅದರಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಗೆ ಇದು ಕೂಡ ಮಾಡ್ಕೊಳ್ತೀನಿ. ಇದು ಕೂಡ ಹಾಗೆ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಇದೆಲ್ಲ ಈ ಬಾಣಲಿಗೆ ಹಾಕ್ಕೊಳ್ಬೇಕು. ಈ ಅಂಟು ಫ್ರೈ ಮಾಡ್ಕೊಂಡಿದ್ವಲ್ಲ ಇದಕ್ಕೆ ಕೈಯಲ್ಲೇ ಒಂಥರ ಪೇಸ್ಟ್ ಮಾಡ್ಕೊಳ್ಬೋದು. ಇದು ಕೈಯಲ್ಲಿ ಬೇಕಾದರೆ ಫ್ರೆಶ್ ಮಾಡ್ಕೊಳ್ಬೋದು. ನಾನು ಒಂದೇ ಒಂದು ಮಿಕ್ಸಿಯಲ್ಲಿ ಒಂದು ರೌಂಡ್ ಮಾಡ್ಕೊಂಡಿದ್ದೀನಿ, ಜಾರ್ಗೆ ಹಾಕ್ಬಿಟ್ಟು ಇದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದು ಕಾಯಿ ನಾವೇನು ತುರ್ಕೊಂಡಿದ್ವಲ್ಲ ಒಣ ಕೊಬ್ಬರಿ, ಅದು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ಒಣ ಕೊಬ್ಬರಿಗೆ 3 ಏಲಕ್ಕಿ ಹಾಕ್ಬಿಟ್ಟು ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈಗ ಬೆಲ್ಲ ಪಾಕ ಮಾಡ್ಕೋಬೇಕು. ಪಾಕ ಅಂದರೆ ಸುಮ್ಮನೆ ಕರಗಿದ್ರೆ ಸಾಕು, ಬೆಲ್ಲ ಪಾಕ ಏನು ಬೇಡ. ನಾನು ಸ್ಟವ್ ಅಂಟಿಸಿ ಬಾಣಲಿ ಇಟ್ಟಿದ್ದೀನಿ. ಬಾಣಲಿಗೆ 2 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಹಾಕ್ಬಿಟ್ಟು ಇದಕ್ಕೆ ಬೆಲ್ಲ ಹಾಕ್ಕೊಳ್ಳೋಣ. ನಾನು 3/4 ಪಾವು ಅಷ್ಟು ಬೆಲ್ಲ ತಗೊಂಡಿದ್ದೀನಿ. ಬೆಲ್ಲ ಮೆದ್ಮೆ ತಗೊಂಡಿದ್ದೀನಿ 3/4 ಪಾವು. ಇವಾಗ ಬೆಲ್ಲ ಕರಗೋದು ಬಿಡೋಣ, ಮೀಡಿಯಮ್ ಫ್ಲೇಮಲ್ಲಿ ಇಡೋಣ. ಇದಕ್ಕೆ 1/4 ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಕರಗಲಿ. ಪಾಕ ಇಲ್ಲದ ಬೆಲ್ಲ ಕರಗಿದ್ರೆ ಸಾಕು. ಈ ಉಂಡೆ ಬಾಣಂತಿಯರಿಗೆ, ಈ ಮೆಚೂರ್ಡ್ ಆಗ್ತಾರಲ್ಲ ಆ ಹುಡುಗಿಯರಿಗೆ ತುಂಬ ಒಳ್ಳೆಯದು. ಸೊಂಟ ನೋವಿಗೆ ತುಂಬ ಒಳ್ಳೆಯದು ಈ ಲಡ್ಡು. ಉದ್ದಿನಬೇಳೆ ತುಂಬ ಒಳ್ಳೆಯದು. ಬರೀ ಕರಗಿದ್ರೆ ಸಾಕು. ಈಗ ಬೆಲ್ಲ ಎಲ್ಲ ಕರಗಿದೆ. ನಾನು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಈಗ ಈ ಬೆಲ್ಲ ಸೋಸ್ಕೊಳ್ಳೋಣ. ಕಸ ಕಡ್ಡಿ ಏನಾದರೂ ಇದ್ದರೆ ನೋಡಿ, ಇಷ್ಟೊಂದು ಕಸ ಬರುತ್ತೆ, ಬರೀ ಕಡ್ಡಿಗಳೇ. ಈಗ ಇದೆಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸತಿ. ಎಲ್ಲ ಈ ಥರ ಒಂದ್ಸತಿ ಕೆಳಗಿನ ಮೇಲೆ ಮಾಡಿಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನು ಇದೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಈ ಬೆಲ್ಲ ಪಾಕ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಬೆಲ್ಲ ಪಾಕ ಹಾಕ್ಕೊಂಡು ಬೇಕಾದ ಇದಕ್ಕೆ ಇನ್ನೂ 3-4 ಸ್ಪೂನಷ್ಟು ನೀವು ತುಪ್ಪ ಹಾಕ್ಕೊಳ್ಬೋದು. ಈಗ ತುಪ್ಪ ಉದ್ದಿನಬೇಳೆ ಎಷ್ಟು ಕೊಡ್ತೀರ ನೀವು, ಬಾಣಂತಿಯರಿಗೆ ತುಂಬ ಒಳ್ಳೆಯದು. ಈ ಥರ ನೋಡಿ, ಈ ಥರ ಉಂಡೆ ಬರಬೇಕು ಕಟ್ಟಿದ್ರೆ. ಈಗ ಮಿಕ್ಕಿರೋ ಪಾಕನ ಇದಕ್ಕೆ ಹಾಕ್ಕೊಂಡ್ಬಿಡ್ತಾ ಇದ್ದೀನಿ. ಪಾಕ ಅಂತಲ್ಲ, ಬರೀ ಕರಗಿಸಿರೋದು, ಇದು ಕರಗಿಸಿರೋದು ಅಷ್ಟೇ.
ಇದೆಲ್ಲ ಇವಾಗ ಮಿಕ್ಸ್ ಮಾಡಿಕೊಂಡು ಬಟ್ಲಲ್ಲಿ ನೀರು ಇಟ್ಕೋಬೇಕು ನಾವು. ನೋಡಿ ಇಷ್ಟು ತಗೊಂಡು ಒಂದು ಬಟ್ಲಲ್ಲಿ ನೀರು ಇಟ್ಕೊಳ್ಳಿ, ಸ್ವಲ್ಪ ಹೊತ್ಕೊಂಡು ನೀವು ಬೇಕಂದರೆ ತೆರಿಯಾಗಿ ಬೇಡ ನನಗೆ ಅಂದರೆ ಮಿಲ್ಗಾಗಿಸ್ಕೊಂಡು ಪೌಡ್ರ್ ಮಾಡ್ಕೊಳ್ಬೋದು. ನೋಡಿ ಈ ಥರ ಒಂದು ತಟ್ಟೆಲಿ ಇಟ್ಕೊಳ್ಳೋಣ. ಮಾಡಿಕೊಂಡು ಸ್ವಲ್ಪ ಕೈ ಹಚ್ಕೊಳ್ಳಿ ಆವಾಗ ನೀರಿಂದು. ನೋಡಿ ನಾನು ಅದೇ ಥರ ಎಲ್ಲ ಮಾಡ್ಕೊಂಡು ಬರ್ತೀನಿ. ನಿಮ್ಗೇನಾದರೂ ಆಗಿಲ್ಲ ಉಂಡೆ ಕಟ್ಟಕ್ಕೆ ಸ್ಪೂನಷ್ಟು ಹಾಲು ಹಾಕ್ಕೊಳ್ಬೋದು. ನೋಡಿ ಈ ಥರ ಉಂಡೆ ಕಟ್ಟಿ ಕೊಡ್ಬೋದು ಮಕ್ಕಳಿಗೆ. ಒಬ್ಬೊಬ್ಬರು ತುಪ್ಪ ತಿನ್ನಲ್ಲ ಉದ್ದಿನಬೇಳೆ ಮತ್ತು ಅದು ತಿನ್ನಲ್ಲ ಅಂತಾರಲ್ಲ, ಅಂಥವ್ರಿಗೆ ಈ ಥರ ಲಡ್ಡು ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಎಲ್ಲ ಡ್ರೈ ಫ್ರೂಟು ಇರುತ್ತೆ, ಒಣಗಿದ ಕೊಬ್ಬರಿ ಇದೆ, ಉದ್ದಿನಬೇಳೆ, ಬೆಲ್ಲ ಎಲ್ಲ ಇದೆ, ಡ್ರೈ ಫ್ರೂಟ್ ಎಲ್ಲನೂ. ಈಗ ನಾನು ಎಲ್ಲ ಅದೇ ಥರ ಮಾಡ್ಕೊಂಡು ಈಗ ಉದ್ದಿನಬೇಳೆ ಲಡ್ಡು ರೆಡಿ ಆಯಿತು. ಈ ಉದ್ದಿನಬೇಳೆ ಬೇಕಾದರೆ ನೀವು ಬೀಸ್ಕೊಂಡು ಬರ್ಬೋದು ಹಸಿಟ್ಟು. ಇವಾಗ ನಾವು ಉದ್ದಿನಬೇಳೆ ಹುರ್ಕೊಂಡು ಇವಾಗ ಇಲ್ಲಿ ಮಾಡಿದ್ವಲ್ಲ, ಆ ಥರ ಉದ್ದಿನಬೇಳೆ ನೀವು ಬೀಸ್ಕೊಂಡು ಬಂದು ಆ ಹಸಿಟ್ಟು ಹುರಿದ್ಬಿಟ್ಟು ಬೇಕಾದರೆ ನೀವು ಮಾಡ್ಕೊಳ್ಬೋದು. ಬಾಣಂತಿಯರಿಗೆ ಮತ್ತು ಈ ಮೆಚೂರ್ಡ್ ಆದ ಹುಡುಗಿರಿಗೆ ಇದೆಲ್ಲ ಕೊಟ್ಟರೆ ಸೊಂಟ ನೋವಿಗೆಲ್ಲ ತುಂಬ ಒಳ್ಳೆಯದು. ಬೆಲ್ಲ ಎಲ್ಲ ಇದೆ, ಡೈಜೆಷನ್ಗೂ ಎಲ್ಲ ಇದೆ, ಡ್ರೈ ಫ್ರೂಟ್ಸ್ ಇದೆ ಇದರಲ್ಲಿ, ತುಂಬ ಚೆನ್ನಾಗಿರುತ್ತೆ. ಬೆಲ್ಲ ಬೇಕಾದರೆ ನೀವು 1 ಗ್ಲಾಸಷ್ಟು ಹಾಕ್ಕೊಳ್ಬೋದು. 2 ಗ್ಲಾಸ್ ಉದ್ದಿನಬೇಳೆಗೆ 1 ಗ್ಲಾಸಷ್ಟು ಬೆಲ್ಲ ಹಾಕ್ಕೊಳ್ಬೋದು. ನಾವು ಬೆಲ್ಲ ಸ್ವಲ್ಪ ಕಮ್ಮಿ ತಿಂತೀವಿ, ಸ್ವಲ್ಪ ಕಮ್ಮಿ ತಿಂತೀವಿ, ಅದಕ್ಕೆ ನಾನು 3/4 ಗ್ಲಾಸಷ್ಟು ಅದ್ಮೆ ಹಾಕಿದ್ದೆ. ನೀವು 1 ಗ್ಲಾಸಷ್ಟು ಹಾಕ್ಕೊಳ್ಳಿ. ನಿಮಗೆ ಹಾಲು ಏನಾದರೂ ಹಾಕೋದು ಬೇಡ ಅಂತೇಳಿದ್ರೆ ಹಾಲು ಹಾಕಿದ್ರೆ ಬೇಗ ತಿಂದ್ಬಿಡ್ಬೇಕು, ಸ್ವಲ್ಪ ಇದಾಗ್ಬಿಡುತ್ತೆ. ಅದಕ್ಕೇ ಈ ಬೆಲ್ಲನೇ ಹಾಕಿ ಮಾಡಿದ್ರೆ ನೀವು 1.5 ತಿಂಗಳು 2 ತಿಂಗಳಷ್ಟು ಇಟ್ಕೊಳ್ಬೋದು. ನೋಡಿ ಒಂದೊಂದು ಉಂಡೆ ತಿಂದ್ಬಿಟ್ಟು 1 ಗ್ಲಾಸ್ ಹಾಲು ಕುಡಿದ್ರೆ ತುಂಬ ಶಕ್ತಿ ಇರುತ್ತೆ. ಮಕ್ಕಳಿಗೂ ಅಷ್ಟೇ, ಇವಾಗ ಬೆಳೆಯೋ ಮಕ್ಕಳಿಗೆ ಈ ಥರ ಲಡ್ಡು ಎಲ್ಲ ಮಾಡಿಕೊಟ್ಟು 1 ಲಡ್ಡು ಕೊಟ್ಬಿಟ್ಟು 1 ಗ್ಲಾಸಷ್ಟು ಹಾಲು ಕೊಟ್ಬಿಟ್ರೆ ಏನು ತಿನ್ನೋದೇ ಬೇಡ, ಅವರು ಊಟ ಮಾಡ್ತಾಯಿಲ್ಲ ಅನ್ನೋ ಮಕ್ಕಳಿಗೆ ಈ ಥರ ಒಂದು ಲಾಡು ತಿನ್ನಿಸ್ಬಿಟ್ಟು 1 ಗ್ಲಾಸಷ್ಟು ಹಾಲು ಕೊಟ್ಬಿಟ್ರೆ ಸಾಕಾಗತ್ತೆ. ನೋಡೋಣ, ತುಂಬ ಚೆನ್ನಾಗಿದೆ. ಹಾಗಾಗಿ ಉದ್ದಿನಬೇಳೆ ಬ್ಯಾಗ್ ಸಿಗ್ತಾಯಿದೆ. ಈ ಥರ ಉದ್ದಿನಬೇಳೆ ಬಾಯಿಗೆ ಸಿಕ್ಕೋದು ಬೇಡ, ಅದೇ ಪೌಡ್ರ್ ಥರ ಮಾಡಿಬಿಟ್ರು ಅದು ತುಂಬ ಚೆನ್ನಾಗಿರುತ್ತೆ. ಇದು ನಾನು ಸ್ವಲ್ಪ ಮಾಡಿದೆ ಮನೆಯಲ್ಲಿ, ಅದಕ್ಕೆ ನಾನು ಹುರಿದ್ಬಿಟ್ಟು ಈ ಥರ ತರಿಯಾಗಿ ಪೌಡ್ರ್ ಮಾಡಿಕೊಂಡು ಮಾಡಿದೆ. ಜಾಸ್ತಿ ಮಾಡೋಂಗಿದ್ರೆ ಮಿಲ್ಗೆ ಹಾಕ್ಬಿಟ್ಟು ಪೌಡ್ರ್ ತಗೊಂಡು ಆ ಪೌಡ್ರ್ ನಾವು ಉದ್ದಿನಬೇಳೆ ಹೇಗೆ ನಾವು ಹುರಿದ್ವಲ್ಲ ಅದೇ ಥರ ಅದನ್ನು ಹುರಿಬೇಕಾಗತ್ತೆ. ತುಪ್ಪ ನೀವು ಎಷ್ಟು ಹಾಕ್ತಿರೋ ಅಷ್ಟು ಚೆನ್ನಾಗಿರುತ್ತೆ ಈ ಲಾಡು. ಈ ಉದ್ದಿನಬೇಳೆ ಲಾಡು ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.